ನಮ್ಮ ಕಿವಿಗೆ ಕೇಳುವಾಗ ನಮ್ಮ ಶ್ರವ್ಯ ಮಾಧ್ಯಮ ಇದೆಯಲ್ಲ, ಈ ಶ್ರವ್ಯ ಮಾಧ್ಯಮ ಆಲಿಸುವಾಗ ಕೇವಲ ಕೇಳುವಿಕೆ ಅಷ್ಟೇ ಅಲ್ಲ, ಅದು ನಮ್ಮ ಹೃದಯವನ್ನು ತಟ್ಟುತ್ತದೆ. ಆ ಹೃದಯ ತಟ್ಟಿದಾಗ ಮಾತ್ರ ಕೈಯಿಂದ ಚಪ್ಪಾಳೆ ಆಟೋಮೆಟಿಕ್ ಆಗಿ ಅವರಿಗೆ ಗೌರವವನ್ನು ಕೊಡ್ತೇವೆ. ಈ ಮಕ್ಕಳು ಅಂಥ ಸೊಗಸಾದ ಗೀತೆಯನ್ನು ಹಾಡಬೇಕು ಅಂದರೆ ಇಷ್ಟು ಪಾಲಕರ ಸಮ್ಮುಖದಲ್ಲಿ, ಮಾತೆಯರ ಸಮ್ಮುಖದಲ್ಲಿ, ಗಣ್ಯರ ಸಮ್ಮುಖದಲ್ಲಿ ತುಂಬ ಯಾವುದೇ ಸ್ಟೇಜ್ ಫಿಯರ್ ಇಲ್ಲದ ರೀತಿಯಲ್ಲಿ ಅಷ್ಟು ಸೊಗಸಾಗಿ ಹಾಡಬೇಕು ಅಂದರೆ ಆ ಮಕ್ಕಳು ಎಷ್ಟು ದಿನ ತಪಸ್ಸು ಮಾಡಿರ್ಬೇಕು, ಎಷ್ಟು ದಿನ ಸಂಗೀತವನ್ನು ಅಭ್ಯಾಸ ಮಾಡಿರ್ಬೇಕು. ಒಂದು ಸಂಗೀತದ ಸಪ್ತಸ್ವರಗಳನ್ನು ಹೇಳುವುದಕ್ಕೇ 3 ತಿಂಗಳ 6 ತಿಂಗಳ ಒಂದೊಂದು ವರ್ಷ ನಾವು ತಪಸ್ಸು ಮಾಡಿದ್ರೂ ಕೂಡ ಸಂಗೀತ ಒಲಿಯುವುದಿಲ್ಲ. ಸಂಗೀತ ಒಲಿಬೇಕು ಅಂದರೆ ಅದು ತಪಸ್ಸು, ಅದು ಧ್ಯಾನ, ಅದು ಧ್ಯಾನಸ್ಥ ಸ್ಥಿತಿಯ ಲಯ. ಅದು ಅಂಥ ಧ್ಯಾನದ ಲಯವನ್ನು, ಲಯಗಾರಿಕೆಯನ್ನು ಸಾಣೆ ಹಿಡಿಯುವ ಕೆಲಸವನ್ನು ಮಾಡಿದ್ದು ನಮ್ಮ ಮಹೇಶ್ ಬಡಿಗೇರ್ ಅವರು. ಮಹೇಶ್ ಬಡಿಗೇರ್ ಅಂದರೆ ಅವ್ರು ಹೇಳಿದರು, ಆರಂಭದಿಂದ ಇಲ್ಲಿವರೆಗೂ ಎಂತೆಂಥ ವಿದ್ಯಾರ್ಥಿಗಳನ್ನು ಸಿಕ್ಕಿದ್ದಾರೆ, ಈಗಂತೂ ನಮ್ಮ ಬಾಲಕಿಯರು ಹೆಚ್ಚು ಸಂಗೀತಕ್ಕೆ ಒಳಗೊಂಡಿದ್ದಾರೆ, ಬಾಲಕರು ಇಲ್ಲ ಅನ್ನುವಂಥ ಒಂದು ವಿಷಾದವನ್ನು ಅವರು ಹೇಳಿದರು. ನಿಜ, ಸಂಗೀತ ಅಂದ ಕೂಡಲೇ ನಮಗೆ ನೆನಪಾಗೋದು ಗಂಗೂಬಾಯಿ ಹಾನಗಲ್, ಎಸ್ ಜಾನಕಿ, ವಾಣಿ ಜಯರಾಮ್, ಎಂಥೆಂಥ ಹಾಡುಗಾರರನ್ನ, ಗಾಯಕರನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಬಾಲಸುಬ್ರಹ್ಮಣ್ಯಂ ಅಂಥ ಅದ್ವಿತೀಯ ಗಾಯಕರು ನಮ್ಮ ನಡುವೆ ಆಗೋಗಿದ್ದಾರೆ. ಇದೇ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮ ರಾಯಚೂರಿನ ಜಂಬಲ್ದಿನ್ನಿ ಅಂಥವರು ಈಗಲೂ ಸನಾದಿಯನ್ನು ನುಡಿಸುವಂತಹ ಅದ್ವಿತೀಯ ಕಲಾವಿದರು ನಮ್ಮ ನಾಡಿನಲ್ಲಿದ್ದಾರೆ. ಆ ಎಲ್ಲ ಸಂಗೀತದ ಪರಂಪರೆಯನ್ನು ಒಂದು ಪುಟ್ಟದಾದಂತಹ ಮನೆಯಲ್ಲಿ ಆರಂಭಿಸಿ ಇವತ್ತೊಂದು ಈ ನಿಸರ್ಗದ ವಾತಾವರಣದಲ್ಲಿ ಅದರ ರಸದುಣಿಸನ್ನು ನಮಗೆ ನೀಡುವ ಮೂಲಕ ಒಂದು ಸೊಗಸಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ರೂಪಿಸುವುದೂ ಕೂಡ ಒಂದು ಕಲಾತ್ಮಕತೆಯನ್ನು ಒಳಗೊಂಡಿದೆ. ಕಾಟಾಚಾರಕ್ಕೆ ಕಾರ್ಯಕ್ರಮ ಮಾಡೋದಲ್ಲ, ಸನ್ಮಾನ ಮಾಡೋದಂದ್ರೆ ಬರಿ 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 ತಗೊಳ್ತಾರೆ, ಹಾಕ್ರಿ ಹಾಕ್ರಿ ಹಾಕ್ರಿ, ಹಾರ ಹಾಕ್ರಿ ಹಾಕ್ರಿ, ಶಾಲ ಹಾಕ್ರಿ, ನಡ್ ಅನ್ನೋದು ಬೇರೆ. ಕೂತು ಅವರಿಗೆ ಕುಂಕುಮದ ತಿಲಕವನ್ನಿಟ್ಟು, ಶಾಲು ಹೊದಿಸಿ, ಮಾಲಾರ್ಪಣೆಯನ್ನು ಮಾಡಿ, ಅದಕ್ಕೂ ಮುಂಚೆ ಯಾವುದೋ ದೀಪ ಬೆಳಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಲ್ಲ, ಯಾವುದೋ ಸಸಿಗೆ ನೀರುಣಿಸೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಲ್ಲ. ಸಾಕ್ಷಾತ್ ಸರಸ್ವತಿ ದೇವಿಯನ್ನು ಇಲ್ಲಿ ಆವಾಹಿಸಿಕೊಳ್ಳುವಂತಹ ರೀತಿಯಲ್ಲಿ ಆ ಸರಸ್ವತಿಯನ್ನು ಪೂಜೆಗೆ ಒಳಪಡಿಸಿದರು. ಎಂಥ ಸುಂದರ ಸಮಾರಂಭ! ಇದನ್ನು ಕಣ್ ತುಂಬಿಕೊಳ್ಬೇಕು. ನಿಜವಾಗಲೂ ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಅಂದರೆ ನಮ್ಮ ಸೌಭಾಗ್ಯ ಅಂತ ನಾವು ಅನ್ನಿಸ್ಕೋಬೇಕು. ಯಾರೂ ಕೂಡ ಅವಸರದಿಂದ ಎದ್ದು ಹೋಗುವ ವ್ಯವಧಾನ ಮಾಡಲಿಲ್ಲ. ಕೂಡಬೇಕು ಅಂತ ಅನ್ನಿಸ್ಬೇಕು. ಅವಸರ ಇದ್ದರೂ ಕೂಡ ಬಸವರಾಜ್ ಕೋನೇಕವರು ಹಾಗೆ ಕೂತಿದ್ದಾರೆ. ಅವಸರ ಇದ್ದರೂ ಕೂಡ ಚಕೋರ್ ಮೆಹ್ತಾ ಅವರು ಹಾಗೆ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ ಅಂದರೆ, ಇಂಥ ಸೊಗಸಾದ ಕಾರ್ಯಕ್ರಮದಲ್ಲಿ ನಾನು ನಡುವೆ ಎದ್ದು ಹೋದರೆ ಈ ಕಾರ್ಯಕ್ರಮಕ್ಕೊಂದು ಸಣ್ಣದಾದಂಥ ಕಪ್ಪು ಚುಕ್ಕಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ಕೂತಿದ್ದಾರೆ. ಇದು ಕಾರ್ಯಕ್ರಮದ ಸೊಗಸುಗಾರಿಕೆ. 100 ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕಿಂತ ಮಹೇಶ್ ಬಡಿಗೇರ್ ಅವರ ಶಿಸ್ತಿನ, ಸಂಸ್ಕಾರದ, ಸಂಗೀತ ಪರಂಪರೆಯ ಗೌರವ ನೀಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಾವು ಧನ್ಯೋಸ್ಮಿಗಳು, ನಾವು ಧನ್ಯತಾ ಭಾವವನ್ನು ಪಡ್ಕೊಂಡಂಥವ್ರು. ಇಲ್ಲಿ ಅನೇಕರು ಹಿರಿಯರಿದ್ದಾರೆ. ನನಗೆ ತುಂಬ ಹಿರಿಯರು ಮತ್ತು ಮಾರ್ಗದರ್ಶಿಗಳಾದಂತಹ SS ಹಿರೇಮಠ್ ಸರ್ ಇದ್ದಾರೆ. ನಮ್ಮ ಮುದ್ಗಲ್ ವೆಂಕಟೇಶ್ ಅವರಿದ್ದಾರೆ. ಮುದ್ಗಲ್ ವೆಂಕಟೇಶ್ ಅವ್ರ ಬಗ್ಗೆನೂ ಹೇಳಬೇಕಾಗಿಲ್ಲ. ಅಮಿತಾಬ್ ಬಚ್ಚನ್ ಜೊತೆಗೆ ಕೂತು ಪ್ರಶ್ನೋತ್ತರವನ್ನು ಮಾಡಿ ಬಹುಮಾನವನ್ನು ಗೆದ್ದು ಬಂದಂತಹ ಕೌನ್ ಬನೆಗ ಕರಡುಪತಿಯ ಮುದ್ಗಲ್ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಿರೇಮಠ್ ಸರ್ ಯಾವಾಗಲೂ ನಮ್ಮ ಬರವಣಿಗೆಯನ್ನು ಕಂಡು ತಕ್ಷಣ ಅದರ ವಿಮರ್ಶೆಯನ್ನು ಮಾಡಿ ಅದರ ಸೊಗಸುಗಾರಿಕೆ ಬಗ್ಗೆ ಮಾತಾಡ್ತಾರೆ.
ಧರ್ಮಪತ್ನಿಯಾದಂಥ ನಮ್ಮ ಹಿರೇಮಠ್ ಸರ್ ಅವರ ಧರ್ಮಪತ್ನಿಯಾದಂಥ ಮಾನಂದ ಅಕ್ಕವರು ಕೂಡ ಇಲ್ಲಿದ್ದಾರೆ, ರೇಣುಕಾ ಹಾಗರಗುಂಡಿ ಮೇಡಮ್ ಅವರು ಎಲ್ಲರೂ ಇದ್ದಾರೆ. ಇಂಥ ಎಲ್ಲರ ಸಮ್ಮುಖದಲ್ಲಿ ನಾವು ಈ ಬಾರಿ ರಂಗಶ್ರೀ ಅನ್ನುವಂತಹ ಪ್ರಶಸ್ತಿಯನ್ನು ಕೊಡಮಾಡುವ ಮೂಲಕ ಸಂಸ್ಥೆಯ ಒಂದು ಪ್ರೀತಿಗೆ ನನ್ನನ್ನು ಈಡು ಮಾಡಿದ್ದಕ್ಕಾಗಿ ಮಹೇಶ್ ಬಡಿಗರ್ ಅವರಿಗೆ ನಾನು ಪ್ರೀತಿಯಿಂದ ಗೌರವಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ, ನನಗೆ ಯಾವತ್ತೂ ಸುಮಾರು 28 ವರ್ಷದಿಂದ ನನಗೆ ಮಾಮಾಶ್ರೀ ಅಂತಾರೆ, ನಾನು ಮಾತ್ರ ಅವನಿಗೆ ಅಳಿಯ ಅನ್ನಂಗಿಲ್ಲ. ಯಾಕಂದರೆ ಅಳಿಯ ಆಗಿರಲ್ಲ, ಅಳಿಯ ದೇವರೂ ಆಗಿರ್ತಾನೆ. ದೇವರು ಅಪೇಕ್ಷೆ ಪಡುವ ದೇವರಾಗಿರಬಾರ್ದು, ಕೊಡುವ ದೇವರಾಗಿರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇಸಿದುಕೊಳ್ಳುವ ಮಾಮ ಆಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ಇಷ್ಟೊತ್ತು ಮಾತನಾಡುವಂಥ ಸದಾವಕಾಶ ನೀಡಿದ್ದಕ್ಕೆ